ಜನ ನಮ್ಮ ಡೈಲಿ ರುಟೀನಲ್ಲಿ ಸ್ಕಿಪ್ ಮಾಡ್ತಾ ಇರೋ ಮೇಜರ್ ಸ್ಟೆಪ್ ಬಂದ್ಬಿಟ್ಟು ಸ್ಕಿನ್ ಟೋನಿಂಗ್ ಸ್ಟೆಪ್. ಫೇಸ್ ವಾಶ್ ಯೂಸ್ ಮಾಡ್ತೀವಿ, ಫೇಸ್ ಕ್ಲಿನ್ಸಿಂಗ್ ಕೂಡ ಯೂಸ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಮಾಯಶ್ಚರೈಸರ್ಗೆ ಹೋಗ್ತೀವಿ, ಅದಾದ್ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀವಿ. ರೀಸನ್ ಏನಪ್ಪಾ ಅಂತಂದ್ರೆ ಸ್ಕಿನ್ ಟೋನ್ ಬಗ್ಗೆ ತುಂಬಾ ಜನಕ್ಕೆ ಡೀಪ್ ನಾಲೆಜ್ ಇಲ್ಲದೆ ಇರೋದು. ಅದನ್ನ ಯೂಸ್ ಮಾಡಿದ್ರೆ ಅಂತ ಏನ್ ಡಿಫ್ರೆನ್ಸ್ ಸಿಗ್ಲಿಕ್ಕಿಲ್ಲ ಅನ್ನೋ ಒಪಿನಿಯನ್ ಇರ್ಬೋದು. ಆಕ್ಚುಲಿ ಇದು ತುಂಬಾ ಮ್ಯಾಂಡೇಟ್ರಿ. ಸ್ಕಿನ್ ಟೋನರ್ ಯೂಸ್ ಮಾಡೋದು ತುಂಬಾ ಮ್ಯಾಂಡೇಟ್ರಿ. ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಯಾಕಂದ್ರೆ ಫೇಸ್ ವಾಶ್ ಅಥವಾ ಫೇಸ್ ಕ್ಲಿನ್ಸಿಂಗ್ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಅಲ್ಲಿ ಫೋರ್ಸಸ್ ಓಪನ್ ಆಗುತ್ತೆ. ಓಪನ್ ಆಗಿರೋ ಫೋರ್ಸಸ್ ನ ಮಿನಿಮೈಸ್ ಮಾಡುವಂತ ಕೆಲಸ ಮಾಡೋದೇ ಈ ಸ್ಕಿನ್ ಟೋನರ್. ಸೊ ಹಾಗಾಗಿ 2 to 3 ಡ್ರಾಪ್ ಸ್ಕಿನ್ ಟೋನರ್ ತಗೊಳ್ಳಿ, ಅದನ್ನ ಫೇಸ್ ಮೇಲೆ ಡ್ಯಾಬ್ ಮಾಡಿ, ಅದು ಡ್ರೈ ಆದ್ಮೇಲೆ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡ್ಬಿಟ್ಟು ದೆನ್ ನೀವು ಹೋಗ್ಬೇಕಾಗಿರೋದು ಸನ್ಸ್ಕ್ರೀನ್ಗೆ. ಸೊ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ ಟೋನರ್. ಯಾವ ಟೋನರ್ ಯೂಸ್ ಮಾಡೋದು ಬೆಸ್ಟ್ ಅಂತ ಕೇಳಿದ್ರೆ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಆ ಬ್ರ್ಯಾಂಡ್ ಅಲ್ಲಿ ಅಟ್ಲೀಸ್ಟ್ ಈದರ್ ವಿಚ್ ಹೇಸಲ್ ಇಲ್ಲ ಅಂತಂದ್ರೆ ಟೀ ಟ್ರೀ ಆಯಿಲ್ ಕಂಟೆಂಟ್, ಇವೆರಡರಲ್ಲಿ ಯಾವ್ದು ಇದ್ರೂ ಒಂದು ಇಂಗ್ರೀಡಿಯೆಂಟ್ ಯಾವುದೇ ಆಗಿರ್ಬೋದು, 1 ಇಂಗ್ರೀಡಿಯೆಂಟ್ ಇತ್ತು ಅಂದ್ರೆ ಅದನ್ನ ಯೂಸ್ ಮಾಡಿ.